ಅರಾಥಿಯಾದ ಕಳೆದು ಹೋದ ನಗರ. ಈಥನ್ ಕಾರ್ಟರ್ ತನ್ನ ಜೀವನವನ್ನೆಲ್ಲ ದಂತಕಥೆಗಳ ಹಿಂದೆ ಹಿಂತಿರುಗಿದ. ಆದರೆ ಅವನಿಗೆ ಅತಿಯಾದ ಕುತೂಹಲ ಹುಟ್ಟಿಸಿದ ಒಂದು ಕಥೆ ಅಂದರೆ ಅರಾಥಿಯ, ಯಾವುದೋ ಕಳೆದು ಹೋದ ನಗರ, ಅಲ್ಲಿ ಶಾಶ್ವತ ಯೌವನದ ಮೂಲವೂ ಇದೆ ಎಂಬುದಾಗಿ ಹೇಳಲಾಗುತ್ತಿತ್ತು. ಅನೇಕರು ಅದನ್ನು ಹುಡುಕಲು ಪ್ರಯತ್ನಿಸಿದರು, ಆದರೆ ಯಾರೂ ಮರಳಿ ಬಂದಿಲ್ಲ. ಹಳೆಯ ನಕ್ಷೆಯನ್ನು ಕೈಯಲ್ಲಿ ಹಿಡಿದು, ಉತ್ಸಾಹ ಮತ್ತು ಧೈರ್ಯದೊಂದಿಗೆ ಈಥನ್ ತನ್ನ ಮಹಾನ್ ಯಾತ್ರೆಗೆ ನಿಂತ. ಅವನ ಪ್ರವಾಸವು ಅವನನ್ನು ಅಮೆಜಾನ್ ಅರಣ್ಯದ ಆಳಕ್ಕೆ ಕೊಂಡೊಯ್ದಿತು. ಅಲ್ಲಿ ದಟ್ಟವಾದ ಹುಲ್ಲುಮರಗಳು ಮತ್ತು ಅನ್ಯಾರ್ಜಿತ ನದಿಗಳು ಹಿಂದಿನ ಕಾಲದ ರಹಸ್ಯಗಳನ್ನು ಕಾಪಾಡಿಕೊಂಡಿದ್ದವು. ಅವನೊಂದಿಗೆ ಸೋಫಿಯಾ ನವಾರೋ ಮತ್ತು ಜಾವಿಯರ ಇದ್ದರು. 10 ದಿನಗಳ ಪಯಣದ ನಂತರ ಅವರು ಒಂದು ದೊಡ್ಡ ಗುಹೆಯ ಪ್ರವೇಶವನ್ನು ಕಂಡುಹಿಡಿದರು. ಅದು ಒಂದು ಜಲಪಾತದ ಹಿಂದೆ ಅಡಗಿಸಿಕೊಳ್ಳಲಾಗಿತ್ತು. ಒಳಗೆ ಪ್ರವೇಶಿಸಿದಾಗ ಗೋಡೆಗಳ ಮೇಲೆ ಪುರಾತನ ಚಿಹ್ನೆಗಳು ಕೆತ್ತಲಾಗಿದ್ದವು. ಅವುಗಳು ಅವರನ್ನು ಇನ್ನಷ್ಟು ಆಳಕ್ಕೆ ಕೊಂಡೊಯ್ದವು. ಆದರೆ ಅಲ್ಲಿಗೆ ಸುಲಭವಾಗಿ ಹೋಗಲು ಸಾಧ್ಯವಾಗಲಿಲ್ಲ. ಮಾರ್ಗದಲ್ಲಿ ಅನೇಕ ಮುಗ್ಗಟ್ಟುಗಳು, ಬಲಿಷ್ಠ ಬಾವಿಗಳು ಮತ್ತು ಅಪಾಯಕಾರಿ ಅಡಚಣೆಗಳು ಇವೆ. ನಗರದ ಹೃದಯಭಾಗದಲ್ಲಿ ಅವರು ಒಂದು ಚಿನ್ನದ ವೇದಿಕೆಯನ್ನು ಕಂಡರು. ಅದರ ಮೇಲೆ ಒಂದು ಕ್ರಿಸ್ಟಲ್ ಸೀಸೆ ಇತ್ತು, ಬಹುಶಃ ಅದೇ ಶಾಶ್ವತ ಯೌವನದ ಮೂಲ. ಆದರೆ ಅವರ ಸಂತೋಷ ಕ್ಷಣಿಕವಾಗಿತ್ತು. ಭಯಾನಕ ಖಜಾನೆ ತಾತ್ಸಾರ ವಿಕ್ಟರ್ ಕೇನ್ ಮತ್ತು ಅವನ ತಂಡ ಅವರು ಹಿಂದಿನಿಂದ ಬಂದು ತಲುಪಿದ್ದರು. ಭಾರೀ ಹೋರಾಟ ಶುರುವಾಯಿತು. ಈಥನ್ ಮತ್ತು ಅವನ ತಂಡ ವಿಕ್ಟರ್ ಹಾಗೂ ಅವನ ಕುಖ್ಯಾತ ಸಹಚರರನ್ನು ಎದುರಿಸಿದರು. ಗೊಂದಲದ ಮಧ್ಯದಲ್ಲಿ ಸೋಫಿಯಾ ಆ ಸೀಸೆ ಹಿಡಿದರು. ಆದರೆ ಅದನ್ನು ಕೊಂಡೊಯ್ಯುವ ಬದಲಿಗೆ ಅವಳು ಅದನ್ನು ನೆಲದಲ್ಲಿ ಸುರಿಯಿತು. ಕೆಲವು ರಹಸ್ಯಗಳು ಮಾನವರ ಪಾಲಾಗಬಾರದು ಎಂದು ಅವಳು ಹೇಳಿದರು. ಕ್ಷಣದಲ್ಲೇ ಸಮಗ್ರ ಮಂದಿರ ಕುಸಿದು ಹೋಯಿತು. ನಗರವು ಮತ್ತೊಮ್ಮೆ ಕಣ್ಮರೆಯಾಯಿತು. ಅವರು ಸಾವು ಜೀವನದ ನಡುವಿನ ಓಟದಿಂದ ಪಾರಾದರು. ಈಥನ್ ಅರ್ಥ ಮಾಡಿಕೊಂಡನು, ನಿಜವಾದ ಖಜಾನೆ ಎಂದರೆ ಶಾಶ್ವತ ಜೀವನವಲ್ಲ, ಅದನ್ನು ಹುಡುಕಿದ ಸಾಹಸವೇ. ಅವರ ಯಾತ್ರೆ ಮುಗಿದರೂ ಅದು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು.